ಗುಡ್ ಮಾರ್ನಿಂಗ್ ಡಿಯರ್ ಲೀಡರ್ಸ್ ಆ್ಯಂಡ್ ಮೈ ಡಿಯರ್ ಪಾರ್ಟ್ನರ್ಸ್, ಎಲ್ಲ ವೆಸ್ಟೀಜ್ ವಿತರಕರಿಗೆ ಹಾಗೂ ನಮ್ಮ ಪಾರ್ಟ್ನರ್ಸ್ಗಳಿಗೆ ಹಾಗೂ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ, ಎಲ್ಲ ನಮ್ಮ 5 ಕೋಟಿಗಿಂತ ಜಾಸ್ತಿ ವೆಸ್ಟೀಜಲ್ಲಿ ಕೆಲಸ ಮಾಡುವವರಿಗೆ ಇದೊಂದು ಪೇಸ್ಟ್ ಗೊತ್ತಿರ್ಬೋದು, ಎಲ್ಲರೂ ಯೂಸ್ ಮಾಡ್ತೀರಿ. ಈಗ ನಾನು ಹೊಸಬ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂದರೆ ಈ ಪೇಸ್ಟಲ್ಲಿ ಒಂದು ಅದ್ಭುತವಾದ ಅಂಶ ಏನಿದೆ. ಯಾಕೆ ನೀವು ಈ ಪೇಸ್ಟನ್ನು ಯೂಸ್ ಮಾಡಬೇಕು, ನಾನು ಯಾಕೆ ಈ ಪೇಸ್ಟನ್ನು ಯೂಸ್ ಮಾಡ್ಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ಬರೆದಿದ್ದಾರೆ ನೋಡ್ರಿ, ಬೇನೆ ತಪ್ಲ ಲವಂಗ್ ಕ್ಯಾಲ್ಶಿಯಂಲಿಂದ ತಯಾರು ಮಾಡಿರುವಂಥ ಪ್ರಾಡಕ್ಟ್. ಇದು ಪೇಸ್ಟ್ ಅಂತ ಅಷ್ಟೇ ಅಲ್ಲ, ಇದು ನಿಮ್ಮ ಹಲ್ಲಲ್ಲಿರುವಂತಹ ಹುಳಗಳನ್ನು, ಹಲ್ಲನ್ನು ಗಟ್ಟಿ ಮಾಡುವಂತಹ ಕೆಲಸಗಳನ್ನು, ಬಾಯಿಯಲ್ಲಿ ದುರ್ವಾಸನೆ ಬರಲಾರ್ದಂತಹ, ನಮ್ಮ ಬಾಯಿಲಿಂದ ದುರ್ವಾಸನೆ ಬರಬಾರ್ದು ಅಂದರೆ ಇದನ್ನು ಯೂಸ್ ಮಾಡಬೇಕು. ಏನಪ್ಪ ನೀವಂದರೆ, ನಮ್ಮ ಹಲ್ಲಲ್ಲಿ ಸಾಕಷ್ಟು ಚಾಕ್ಲೇಟ್ ತಿಂತೀವಿ, ಸಾಕಷ್ಟು ಐಸ್ ಕ್ರೀಮ್ ತಿಂತೀವಿ, ಕೆಲವು ಐಟಮ್ಸ್ಗಳನ್ನು ತಿಂತೀವಿ, ಮಟನ್ಸ್ ಚಿಕನ್ಸ್ ಇವೆಲ್ಲ ತಿಂತೀವಿ. ಅದು ಜಾಸ್ತಿ ಕುದ್ದಿರಲ್ಲ. ಆದಾಗ ಏನಾಗ್ತಂದರೆ ನಾವು ಜಾಸ್ತಿ ಹಲ್ಲಲ್ಲಿ ಫ್ರೆಷರ್ ಹಾಕಿದಾಗ ಅವು ಜಮ್ಸ್ ಏನಂತಂದರೆ ನಮ್ಮ ಹಲ್ಲೊಳಗಡೆ ಹೋಗ್ತವೆ. ಆ ಜಮ್ಸನ್ನು ಹೋಗಿ ನಮ್ಮ ಹಲ್ಲನ್ನು ಏನಂತಂದರೆ ಹುಳ ಹಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಏನೋ ಒಂದು ಊಟ ಮಾಡಿರ್ತೀವಿ, ಏನೋ ಒಂದು ಊಟ ಮಾಡಿದಾಗ ಏನಂತಂದರೆ ಬಾಯಲ್ಲಿ ದುರ್ವಾಸನೆ ಬಂದಿರುತ್ತೆ. ಜಾಸ್ತಿ ಜನರು ಏನಂದರೆ ಊಟ ಮಾಡೋಕ್ಕಲ್ಕ ಉಳ್ಳಾಗಡ್ಡಿ ಏನಂತಂದರೆ ಕಟ್ ಮಾಡಿ ತಿಂತಾರೆ, ನಿಂಬೆಹಣ್ಣಿನ ರಸ ತಿಂತಾರೆ. ಇವೆಲ್ಲ ತಿನ್ನೋದ್ರಿಂದ ನಮ್ಮ ಬಾಯಲ್ಲಿ ದುರ್ವಾಸನೆ ಬರ್ತಾ ಇರುತ್ತೆ. ನಾವು ಜನರ ಹತ್ರ ಹೋಗ್ತೀವಿ, ಮಾತಾಡೋಕ್ಕೆ ಇಷ್ಟಪಡ್ತೀವಿ, ಮಾತಾಡ್ತೀವಿ. ಅವಾಗೇನಂತಂದ್ರೆ ನಮ್ಮ ಬಾಯಲ್ಲಿ ದುರ್ವಾಸನೆ ಬಂದರೆ ಏನಂತಾರಂದರೆ, ಇವನು ಸರಸಪ್ಪ, ಸ್ವಲ್ಪ ಹಿಂದಕ್ಕೆ ಹೋಗಿ ಮಾತಾಡಪ್ಪ, ಎಷ್ಟು ವಾಸನೆ ಬರ್ತದೆ, ಹಲ್ಲನ ತಿಕ್ತಿದ್ದಿಲ್ಲ, ಇಲ್ಲಾಂದ್ರೆ ಒಂದು ಲವಂಗ ಹಾಕು ಅಂತ ಹೇಳ್ತಾರೆ. ಅದೇ ಲವಂಗನ ಏನಂತಂದರೆ ನಮ್ಮ ವೆಸ್ಟೀಜ್ ಪೇಸ್ಟಲ್ಲಿ ಮಿಶ್ರಣ ಮಾಡಿದ್ದಾರೆ. ಈ ಪೇಸ್ಟಲ್ಲಿ ಲವಂಗನ ಯೂಸ್ ಮಾಡೋದರಿಂದ, ಈ ಲವಂಗ ಯೂಸ್ ಮಾಡಿರುವಂತಹ ಪೇಸ್ಟನ್ನು ನಾವು ಹಲ್ಲು ತಿಕ್ಕೋದ್ರಿಂದ ನಮ್ಮ ಬಾಯಿಯಲ್ಲಿ 100% ದುರ್ವಾಸನೆಯನ್ನು ಬರಲಾರ್ದಂಗೆ ಈ ಕಾಪಾಡುತ್ತೆ. ಅದಾದಮೇಲೆ ಏನಂತಂದರೆ, ಪ್ರತಿಯೊಬ್ಬರಿಗೆ ಏನಂತಂದರೆ ಹಲ್ಲು ಗಟ್ಟಿ ಇರಬೇಕು, ನಮ್ಮದು ಹಲ್ಲು ಗಟ್ಟಿ ಇರಬೇಕು. ನಮ್ಮ ಹಲ್ಲಲ್ಲಿ ಏನಂತಂದರೆ ಹಳ್ಳಾಡಬಾರ್ದು, ನಾವು ಚೆನ್ನಾಗಿ ಮಾತಾಡಬೇಕಪ್ಪ, ಚೆನ್ನಾಗಿ ಊಟ ಮಾಡಬೇಕಪ್ಪ, ಪ್ರತಿಯೊಂದು ಏನಂತಂದರೆ ಒಂದು ರೊಟ್ಟಿನ ನಾವು ಕಡಿಬೇಕಪ್ಪ ಅಂದರೆ ನಮ್ಮ ಹಲ್ಲು ಗಟ್ಟಿ ಇರಬೇಕು. ಆ ಹಲ್ಲು ಗಟ್ಟಿ ಇರೋ ಸಲುವಾಗಿ ಏನಂತಂದರೆ ಇದರೊಳಗಡೆ ಕ್ಯಾಲ್ಶಿಯಂ ಮಿಕ್ಸ್ ಮಾಡಿದ್ದಾರೆ. ನಮ್ಮ ಹಲ್ಲು ಮತ್ತು ಹೆಲ್ಬು ಮತ್ತು ನಮ್ಮ ಎಲ್ಲೆಲ್ಲಿ ಹೆಲ್ಬುಗಳಿದಾವೆಲ್ಲ ಅದಕ್ಕೆಲ್ಲ ಬೇಕು ಕ್ಯಾಲ್ಶಿಯಂ. ಆ ಕ್ಯಾಲ್ಶಿಯಂ ಏನಂತಂದರೆ ಮಿಶ್ರಣ ಮಾಡಿದ್ದಾರೆ. ನಾನು ಆಲ್ರೆಡಿ ಹಲ್ಲು ತಿಕ್ಕಿದ್ದೀನಿ, ಮತ್ತೆ ನಿಮ್ಮ ಮುಂದೆ ಏನಂತಂದರೆ ಇನ್ನೊಂದು ಸ್ವಲ್ಪ ಪೇಸ್ಟ್ ಹಾಕಿ ಹಲ್ಲು ತಿಕ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ? ಮತ್ತೆ ಹೇಳ್ತಾ ಇದ್ದೀನಿ, ಹಲ್ಲು ಬ್ಯಾನಿ ಬರಬಾರ್ದು, ಹಲ್ಲು ಹುಳ ಹಿಡಿಬಾರ್ದು, ಬಾಯಲ್ಲಿ ದುರ್ವಾಸನೆ ಬರಬಾರ್ದು ಅಂದರೆ ವೆಸ್ಟೀಜ್ ದಂತರ್ಶೂರ್ ಟೂತ್ ಪೇಸ್ಟನ್ನು ಯೂಸ್ ಮಾಡಿ. ಯಾಕಂದರೆ ಈ ವೆಸ್ಟೀಜನ್ನು 8 ದೇಶದಲ್ಲಿ ಆಲ್ರೆಡಿ ಈ ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ 6 ಕೋಟಿಗಿಂತ ಜಾಸ್ತಿ ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದು ಆರೋಗ್ಯ ಅಷ್ಟೇ ಕೊಡಲ್ಲ, ಅದ್ರ ಜೊತೆ ಆಯಷ್ ಕೊಡುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವಿಶ್ ಯು ವೆಲ್ತ್.